ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದ್ರಿ ಎಲ್ಲರೂ? ನಾವೆಲ್ಲರೂ ಆರಾಮದಿರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೇನೆ ನೋಡ್ರಿ. ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ ನಾನು. ಒಂದು 7:30 ಆಗೈತಿ ಈಗ ಟೈಮು. ಆಯಿತು, ಬಾಗಲ್ ಪೂಜೆ ಎಲ್ಲ ಆಯಿತು. ಹೊರಗಡೆ ಚಾದು ಮಾಡೋಕ್ಕಿಟ್ಟೀನಿ. ಈ ಕಡೆ ಹೊರಗಡೆ ಬೆಳಗ್ಗೆ ವ್ಯೂ ಹೆಂಗೈತಿ ತೋರ್ಸಕತ್ತೇನೆ ನಿಮ್ಗೆ. ನೋಡ್ರಿ ಸ್ನೇಹಿತರೆ, 7:30 ಪೋನೆ 8 ಆದರೂ ಕೂಡ ಇದೇನು ಇಬ್ಬನಿ ಅಂತೇವಲ್ಲ, ಇನ್ನೂ ಕೂಡ ಕಡಿಮೆ ಆಗಿಲ್ಲ. ನೋಡ್ತಾ ಇರ್ಬೋದು. ಅಂದರೆ ಇವತ್ತು ಬಿಸಿಲು ಜಬರ್ದಸ್ತ್ ಇರ್ತೈತೆ ಅಂತ ಅರ್ಥ. ಅಷ್ಟೊಂದು ಇಬ್ಬನಿ ಬಿದ್ದಿತ್ತು. ಈ ಕಡೆ ಸ್ವಲ್ಪ ಕ್ಲಿಯರ್ ಆಗೈತಿ ಈ ಕಡೆದೆಲ್ಲ, ಬಟ್ ಈ ಕಡೆ ಇನ್ನೂ ಐತೆ ನೋಡ್ರಿ. ನೋಡ್ತಾ ಇದ್ದಾರಲ್ಲ, ಈಗ ಹೋಗಾಕತ್ತೀವಿ ಸ್ವಲ್ಪ ಸ್ವಲ್ಪ. ಆಯಿತು, ಬಾಗಲ್ ಪೂಜೆ ಎಲ್ಲ ಆಯಿತು, ರಂಗೋಲಿ ಆಯಿತು. ಒಳಗಡೆ ದಿನ ಏನಿಲ್ಲ, ಇನ್ನು ನಂತರ ಮಾಡೋದು ಜೀರಿಗೆ ನೀರು. ಮತ್ತು ಇದೊಂದು ಇದನ್ನು ತರ್ಸೇನೆ ನೋಡ್ರಿ ನಾನು, ಬಂಬೂ ಟ್ರೀ ಅಂತ ಹೇಳಿ. ಇದು ಒಳ್ಳೇದಂತ ಹೇಳಿ ಅಂದ್ಕೊಂಡು ತರ್ಸೀನಿ ನಾನು, ಒಳ್ಳೇದಾಗಲಿ ಅಂತ. 1 ವೀಕ್ ಆಯ್ತು, ನಿಮ್ಗೆ ತೋರಿಸಿಲ್ಲ ಅನ್ಸತ್ತೆ ನಾನು. ಸೊ ಇದನ್ನು ತರ್ಸೀನಿ. 2 ಲೇಯರ್ ತರಿಸಿ ನಾನು. 2 ಲೇಯರ್ ಐತ್ರಿ, ನೋಡ್ತಾ ಇರ್ಬೋದು. ಒಂದು ತಂಗಿ ಮನೆಗೆ ಹೋಗಿನ ಮೊದಲು ತರಿಸಿದ್ದೆ. ಚೆನ್ನಾಗೈತಿ, ಏನು ಬಾಡಿಲ್ಲ ಏನಿಲ್ಲ, ಚೆನ್ನಾಗೈತಿ. ನೋಡ್ರಿ, ಈ ಕಡೆ ಕಾವೇರಿ ಚಹಾ ಹಾಕೋಕತ್ತಾಳೆ. ಬಿಸಿಯಾಗೈತೆ ರೈಸ್ ಅದ, ಅದನ್ನು ತೆಗೆದು ಹಾಲಿಂದ ಇಟ್ಬಿಡಿ. ಕಾಕ ಇನ್ನು ಮಕ್ಕೊಂಡಾರ. ನಮ್ಮ ತನು ಬಂದಿಲ್ಲ ನಿನ್ನೆ, ಒಲ್ಲೆ ಅಂದ್ಲಂತ. ಕಾಕ ಮಕ್ಕೊಂಡಾರ. ಆಮೇಲೆ ಆರ್ಡ್ರಸ್ ಅದಾವೆ ಕೆಲವೊಂದು, ಹಬ್ಬಕ್ಕೆ 2-3 ಆರ್ಡ್ರಸ್ ಅದಾವೆ. ಅದರದ ತಯಾರಿ ಮಾಡ್ಕೋಬೇಕು ಇವತ್ತು. ಕೆಲವೊಂದಿಷ್ಟು ಇರ್ತಾವಲ್ರಿ ತಯಾರಿ, ಮೇನ್ ಅಂದ್ರೆ ಮಿಕ್ಸಿ ಕೆಲಸನೇ ಇರ್ತೈತಿ. ಅದನ್ನೆಲ್ಲ ಮುಗಿಸ್ಕೋತೀನಿ ಇವತ್ತು. ಮತ್ತು ಫಟಾಫಟ ಅಂತ ಹೇಳಿ ಫ್ರೆಶ್ಶಾಗಿ ಮಾಡಿ ಕಳಿಸ್ಬೋದು. ನೆಕ್ಸ್ಟ್ ವೀಕ್ ಮಂಡೆಯಿಂದ ಮಾಡಾಕತ್ನಿ ಅಂದರೆ ಫ್ರೆಶ್ಶಾಗಿ ಮತ್ತು ಬುಧವಾರ ಗುರುವಾರ ಮಟ ಅಂದ್ರೆ ಕಳಿಸ್ಬಿಟ್ರೆ ಹಬ್ಬದೊಳಗೆ ರೀಚ್ ಆಗ್ತಾವೆ ಅಂಥೇಳಿ. ಮತ್ತು ಈ ಬ್ಲಾಗ್ ಯಾವಾಗ ಬರ್ತೈತೋ ಗೊತ್ತಿಲ್ಲ. ನೀವು ಏನಾದರೂ ಬೇಕಿದ್ದರೆ ಖಂಡಿತವಾಗ್ಲೂ ಆರ್ಡ್ರ್ ಕೊಡ್ರಿ, ನಿಮಗೂ ಕೂಡ ಫ್ರೆಶ್ಶಾಗಿ ಮಾಡಿ ಕಳಿಸ್ಕೊಡ್ತೀನಿ ನಾನು. ಸರಿ ಸ್ನೇಹಿತರೆ, ನೋಡೋಣ ಅಂತ. ಇವತ್ತು ನನ್ನ ರುಟೀನ್ ಒಳಗೆ ಏನೆಲ್ಲ ಆಕೈತಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ನೀವು ಮಾತ್ರ ವಿಡಿಯೋನ ಎಂಡ್ವರೆಗೆ ನೋಡಿರಿ, ಸಪೋರ್ಟ್ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ. ಹಾಗೆಯೇ ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ. ಅಂದರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನಿಮ್ಗೆ ನೋಟಿಫಿಕೇಷನ್ ಬರ್ತದೆ ಸ್ನೇಹಿತರೆ. ಎಲ್ಲರಿಗಿಂತ ಮುಂಚೆ ನೀವೇ ನನ್ನ ವಿಡಿಯೋನ ನೋಡ್ಬೋದು. ಆನಂತರ ಹೈಪ್ ಅನ್ನೋ ಒಂದು ಬಟನ್ ಐತಿ, ಈ ವಿಡಿಯೋ ಕೆಳಗೆ ನಿಮ್ಗೆ ಸಿಗ್ತೈತಿ, ಅದನ್ನು ಕೂಡ ಪ್ರೆಸ್ ಮಾಡಿರಿ. ಜಾಸ್ತಿ ಹೈಪ್ ಆಯ್ತಂದ್ರೆ ವಿಡಿಯೋ ರೆಕಮೆಂಡ್ ಆಗ್ತೈತಿ, ಜಾಸ್ತಿ ಜನಕ್ಕೆ ರೀಚ್ ಆಗ್ತೈತಿ. ಇದರಿಂದ ಜಾಸ್ತಿ ಜನ ನೋಡಿದರೆ ವ್ಯೂಸ್ ಹೆಚ್ಚಾಗ್ತಾವೆ, ನಮಗೆ ಒಳ್ಳೇದಂಥೇಳಿ, ಚಾನಲ್ ಇಂಪ್ರೂವ್ ಆಗೋಕ್ಕೆ ಒಳ್ಳೇದಂಥೇಳಿ. ಸೊ ಹೈಪ್ನು ಮಾಡಿರಿ. ಹಾಗೇ ಬಿಸ್ನೆಸ್ಸಲ್ಲಿ ಏನಾದರೂ ಬೇಕಿದ್ದರೆ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ. ಮತ್ತು ಸಿಗ್ತೀನಿ ಸ್ನೇಹಿತರೆ, ನೋಡೋಣ ಇವತ್ತೇನೆಲ್ಲ ಹಾಕಿತ್ತು ಅಂಥೇಳಿ. ಹಲೋ ಸ್ನೇಹಿತರೆ, ಇವತ್ತು ರೆಡ್ ಚಟ್ನಿ ಮಾಡತ್ತಿದ್ದೆ ನಾನು, ಕೆಂಪು ಚಟ್ನಿ. ಇಡ್ಲಿ ಬ್ಯಾಟ್ರಿ ಇತ್ತು, ಸೊ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಬರ್ರಿ ಯಾವ ರೀತಿ ಮಾಡಿದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಂತ. ಅದಕ್ಕೋಸ್ಕರ ಒಂದು ಬಾಳಿಗೆ ಅಥವಾ ಕಡಾಯಿನ ಇಟ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡೆ. ಇದು ಸ್ಟೀಲ್ ಬಾಳ್ಗೆರಿ ಲಘು ಬಿಸಿ ಆಗಿಬಿಡ್ತೈತಿ, ಅದ್ರದ್ದು ತಳ ಭಾಳ ತೆಳುವೈತಿ ಹೀಗಾಗಿ. ಮತ್ತು ಎಣ್ಣೆ ಬಿಸಿ ಆದ ತಕ್ಷಣ 1 ಸ್ಪೂನಷ್ಟು 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಎರಡೂ ಹಾಕ್ಕೊಂಡು ಇದನ್ನು ಸ್ವಲ್ಪ ಕೆಂಪಾಗೋ ರೀತಿ ಸಣ್ಣ ಇಟ್ಕೊಂಡು ಹುರಿಬೇಕ್ರಿ. ಸಣ್ಣ ಇಟ್ರೂ ಇದು ನೋಡ್ರಿ ಎಷ್ಟು ಬಿಸಿ ಆಗೈತಿ. ಹೊತ್ತಿಸ್ಬೇಡ್ರಿ, ಅಷ್ಟೇ ಮಸ್ತಾಗೆ ಬ್ರೌನ್ ಆಗಬೇಕು. ಆ ರೀತಿ ಇವನ್ನ ಹುರಿಬೇಕು. ಇದರಿಂದನೇ ಚಟ್ನಿಗೆ ಒಂದು ಟೇಸ್ಟ್ ಅಂತ ಹೇಳ್ಬೋದು, ಅದಕ್ಕೋಸ್ಕರ. ಸೊ ಇದೊಂದು ಚೂರು ಕೆಂಪು ಆಗ್ತಿದ್ದ ಹಾಗೇ ಇದಕ್ಕೆ ನಾವು 1-2 ಎಸಳು ಬೆಳ್ಳುಳ್ಳಿ, ಅದ್ರ ಜೊತೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕ್ಕೊಂಡು
ಸ್ವಲ್ಪ ಇದನ್ನು ಬಾಡಿಸ್ಕೊಳ್ಳೋಣ್ರಿ. ಒಂದು ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ ಸಹ ಹಾಕ್ಕೋಬೋದು, ನನ್ನ ಹತ್ರ ಇರಲಿಲ್ಲ, ಹಾಕ್ಕೊಡ್ರಿ ಅದು ಕೂಡ ಚೆನ್ನಾಗಿರ್ತೈತಿ. ಆಮೇಲೆ ಏನೈತಿ ಒಂದು ಉಳ್ಳಾಗಡ್ಡಿನ ಈ ರೀತಿ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿ ಹಾಕಿ ನೋಡ್ರಿ. ಹಾಕಿ ಇದನ್ನು ಕೂಡ ಎಣ್ಣೆ ಒಳಗೆ ಚಲೋ ತಂಗೆ ಹುರ್ಕೋಬೇಕು. ಅಂದ್ರೆ ಕಲರ್ ಚೇಂಜ್ ಆದ್ರೆ ಸಾಕು, ಏನಿದು ಕೆಂಪಾಗಿ ಹುರಿಬೇಕಂತ ಏನಿಲ್ಲ ಸ್ನೇಹಿತರೆ. ಉಳ್ಳಾಗಡ್ಡಿ ಜಸ್ಟ್ ಸಾಫ್ಟಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು. ಅಷ್ಟು ಹುರಿದಾದ ನಂತರ 2 ಟೊಮೆಟೊ, ಈ ಚಟ್ನಿದು ಹಿಂಗೇನೆ ಒಂದು ಉಳ್ಳಾಗಡ್ಡಿ ತೊಗೊಂಡ್ರೆ 2 ಟೊಮೆಟೊನ ಹಾಕ್ಕೋಬೇಕು, ಅಂದ್ರೆ ಚೆನ್ನಾಗಿರ್ತೈತೆ ಅಂಥೇಳಿ. ಸೊ ಅದನ್ನು ಟೊಮೆಟೊನ ಹಾಕ್ಕೊಂಡಾದ ನಂತರ ಅದನ್ನು ಕೂಡ ಒಂದು ಸ್ವಲ್ಪ ಉಪ್ಪು ಹಾಕಿ ಈಗ ಬೇಯಿಸ್ಕೊಳ್ಳೋಣ. ಉಪ್ಪು ಹಾಕಿದ್ರೆ ಲಘು ಮೆತ್ತಗೆ ಹಾಕವ್ರೆ ಟೊಮೆಟೊ, ಹೀಗಾಗಿ ಯಾಕಂದರೆ ಸಾಫ್ಟ್ ಆಗಬೇಕು ಟೊಮೆಟೊ, ಅದಕ್ಕೋಸ್ಕರ ಉಪ್ಪು ಹಾಕಿನ ಸ್ವಲ್ಪ ಕೈ ಆಡಿಸ್ರಿ. ನಂತರ ಖಾರಕ್ಕೆ ಎಷ್ಟು ಬೇಕಷ್ಟು ಒಣ ಮೆಣಸಿನ್ಕಾಯಿನ ಹಾಕ್ಕೊಡ್ರಿ, ಚೆನ್ನಾಗಿರ್ತೈತೆ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ. ಇಲ್ಲಪ್ಪ ಅಂದ್ರೆ ಚಿಲ್ಲಿ ಪೌಡರ್ ಕೂಡ ಹಾಕ್ಕೋಬೋದು, ಅದಕ್ಕೇನಿಲ್ಲ. ನಾ ಒಂದು 5-6 ಒಣ ಮೆಣಸಿನ್ಕಾಯಿ ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದು ಹಾಕೀನಿ. ಸೊ ಹಾಕಿದನು ಕೂಡ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಮ್ಯಾಗ ಮುಚ್ಚಿ ಒಂದು 2-3 ನಿಮಿಷ ಬಿಟ್ಬಿಡೋಣ. ಮೆತ್ತಗಾಗಿ ಸಾಫ್ಟಾಗಿ ಚೆನ್ನಾಗಿ ಎಲ್ಲನೂ ಫ್ರೈ ಆಗಿರ್ತಾವೆ. ನೋಡ್ತಾ ಇದೆಲ್ಲ ಟೊಮೆಟೊ ಎಲ್ಲ ಸಾಫ್ಟ್ ಆಗ್ಯಾವು. ಈ ಒಂದು ಚಟ್ನಿ ಹೆಂಗಂದ್ರೆ ದಿಢೀರಾಗಿ ಮಾಡುವಂಥದ್ದು, ಕೊಬ್ಬರಿ ಇಲ್ಲಪ್ಪ ಅದಿಲ್ಲಪ್ಪ ಅಥವಾ ಕೊಬ್ಬರಿ ಚಟ್ನಿನ ತಿಂದು ಬೋರ್ ಆದಾಗ ಮಾಡ್ಕೋಬೋದು. ಮತ್ತು ಎಲ್ಲದರ ಜೊತೆ ಹೊಂದುವಂಥ ಒಂದು ಚಟ್ನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹುರಿದೆ ಇದೆಲ್ಲ ತಣ್ಣಗಾಗಲಿ, ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡಿ ನಾವು ಮಿಕ್ಸಿ ಮಾಡ್ಕೊಳ್ಬೇಕಾಗ್ತೈತಿ. ಒಂಥರ ಮೊಮೋಸ್ ಚಟ್ನಿ, ಮೊಮೋಸ್ ಜೊತೆನೂ ಸಹಿತ ಅಷ್ಟೊಂದು ಚೆನ್ನಾಗಿರ್ತೈತಿ. ಬಿಸಿ ಅನ್ನ ತುಪ್ಪ ಈ ಚಟ್ನಿ ಸೂಪರ್ ಕಾಂಬಿನೇಷನ್. ಚಪಾತಿ, ದೋಸೆ, ಇಡ್ಲಿ, ಪೂರಿ ಎಲ್ಲದ್ರ ಜೊತೆ ಹೊಂದುವಂಥ ಒಂದು ಚಟ್ನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತ ಟ್ರೈ ಮಾಡಿರಿ, ಸಿಂಪಲ್ ಆದ ಒಂದು ಚಟ್ನಿ. ಸೊ ಹೇಳೋದು ನಿಮಗೆ, ಸ್ಟೀಲಿಂದ ಬಾಳ್ಗೆ ಎಷ್ಟು ಸಣ್ಣ ಉರಿ ಮ್ಯಾಗ ನಾ ಹುರಿದ್ರೂ ಕೂಡ ನೋಡ್ರಿ ಎಷ್ಟು ಲಘು ಹೊತ್ತೈತೆ ಅಂತ ಹೇಳಿ, ತಳ ಹಿಡ್ದ ಬಿಡ್ತೈತೆ ತಡಕ್ಕೆಲ್ಲ. ಹೀಗಾಗಿ ಈ ಬಾಳ್ಗೆ ಒಳಗೆ ಮಾಡೋದ ಬಿಟ್ಬಿಟ್ಟೇನಂತಲೇ ಹೇಳ್ಬೋದು ನಾನು ಅಡುಗೆನ. ಎಷ್ಟು ಸಣ್ಣ ಉರಿ ಇಟ್ರೂ ಮತ್ತು ಅದು ಹೊತ್ತೆ ಬಿಡ್ತೈತ್ರಿಪ್ಪ, ಏನು ಮಾಡ್ಬೇಕಂತ ಗೊತ್ತಾಗಂಗಿಲ್ಲ. ಸೊ ಎಲ್ಲನೂ ಹುರಿದಿದ್ದಂತೂ ಹಾಕಿ ಆಯಿತು. ಒಂಚೂರು ಬಿಸಿ ಐತಿ, ಬಟ್ ಬೆಳಗಿನ ಟೈಮು ಪೂರ ಆರಿಸೋ ಮಟ್ಟ ಟೈಮ್ ಇಲ್ಲ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ, ಒಂದು 2 ಹೆಸರು ಕರಿಬೇವು ಹಾಕಿ ಮಸ್ತಾಗಿ ಇದನ್ನು ಗರ್ರ ಅನ್ನಿಸ್ಕೊಂಬಂದ್ಬಿಟ್ರೆ ಆಯಿತು. ಬೇಕಂದ್ರೆ ಒಂದು ತುಂಡೆ ಬೆಲ್ಲ ಕೂಡ ಹಾಕ್ಕೋಬೋದು, ನಾ ಏನು ಹಾಕಿಲ್ಲ. ನೋಡಿರಿ ಈ ರೀತಿಯಾಗಿ ಮಸ್ತಾಗಿ ನುಣ್ಣಗೆ ರುಬ್ಬಬೇಕು. ಈಗೇನೈತಿ ಒಂದು ಬಟ್ಲಕ್ಕೆ ತಗೊಂಬಿಡೋಣಂತ. ಚಟ್ನಿ ಅಂತೂ ರೆಡಿ ಆಗೈತಿ. ಸ್ವಲ್ಪ ಖಾರ ಉಪ್ಪು ನೋಡ್ಕೊಡ್ರಿ, ಕಡಿಮೆ ಇದ್ರೆ ಇನ್ನೊಂಚೂರು ಹಾಕ್ಕೊಂಡು ಒಂದು ರೌಂಡ್ ತಿರುಗಿಸ್ಬಿಟ್ರೆ ಮಿಕ್ಸ್ ಆಗಿಬಿಡ್ತೈತಿ. ಎಲ್ಲ ಪರ್ಫೆಕ್ಟ್ ಆಗೈತಿ. ಇದಕ್ಕೊಂದು ಸಿಂಪಲ್ ಆದ ಒಗ್ಗರಣೆ ಏನಿಲ್ಲ. ಎಣ್ಣೆ ಕಾದಾದ ನಂತರ ಸಾಸಿವೆ ಸಿಡ್ದಾದ ನಂತರ ಕರಿಬೇವಿನ ಸೊಪ್ಪು. ನೋಡಿರಿ ಸಿಂಪಲ್ ಒಗ್ಗರಣೆ ಕೊಡೋದಿದ್ರೆ ಈ ಒಂದು ಸ್ಪೂನ್ನಾಗ ಒಗ್ಗರಣೆ ಮಾಡಿರ್ತೇನೆ ನೋಡ್ರಿ ನಾನು. ಮತ್ತು ಅದಕ್ಕೊಂದು ಪಾತ್ರೆ ಎಲ್ಲ ಬಳಸೋದು ಅಂಥೇಳಿ ಈ ರೀತಿಯಾಗಿ. ಸೊ ಚಟ್ನಿ ಅಂತೂ ರೆಡಿ ಆಯಿತು ಸ್ನೇಹಿತರೆ. ಹೇಳಿದೆ ನಿಮಗೆ ಇವತ್ತು ಇಡ್ಲಿ ಮಾಡೇನಂತ. ನಾನು ಇದನ್ನು ದೋಸೆ ಜೊತೆಗೆ ಬಹಳಷ್ಟು ಸರಿ ಮಾಡೀನಿ ಚಟ್ನಿನ, ಆದ್ರೆ ಇಡ್ಲಿ ಜೊತೆ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡಕತ್ತೀನಿ. ಯಾಕಂದ್ರೆ ಹಸಿ ಕೊಬ್ಬರಿ ಇರಲಿಲ್ಲ. ಇನ್ನೊಂದು ಸ್ವಲ್ಪ ಕೊಬ್ಬರಿ ಸಲುವಾಗಿ ಈ ಒಂದು ತೆಂಗಿನಕಾಯಿ ಯಾಕೆ ಹೊಡಿಯೋದಪ್ಪ ಅಂಥೇಳಿ ಈ ಒಂದು ಚಟ್ನಿನ ಇಡ್ಲಿ ಜೊತೆನೂ ನೋಡೋಣ ಅಂಥೇಳಿ ಮಾಡಿದೆ. ಆ್ಯಕ್ಚುಲಿ ಟೊಮೆಟೊ ಸಾರು ಇತ್ತು, ಟೊಮೆಟೊ ಸಾರು ಜೊತೆನ ತಿನ್ಕೊಂಡ್ರೆ ಆದ್ಬಿಡೋ, ಏನು ತಾಯಿ ಮಗಳು ಇಬ್ಬರು ಇರೋದು ಅಂದ್ಕೊಂಡೆ. ಆದ್ರೆ ಮತ್ತೇನು ಅನ್ನಿಸ್ತು ನೋಡೋಣ ತಡಿ, ಈ ಚಟ್ನಿ ಹೆಂಗೆ ಅನ್ನಿಸ್ತೈತಿ ಮಾಡಿಬಿಡೋಣ ಅಂಥೇಳಿ ಈ ಚಟ್ನಿನ ರೆಡಿ ಮಾಡಿದೆ ಸ್ನೇಹಿತರೆ. ನೀವು ಟ್ರೈ ಮಾಡಿರಿ. ಚಟ್ನಿ ರೆಡಿ ಆಯಿತು. ಇಡ್ಲಿ ಅಂತೂ ಆಲ್ರೆಡಿ ರೆಡಿ ಅದಾವ. ಕಾವೇರಿ ರೆಡಿ ಆಗ್ಯಾಳ. ಸೊ ಆಕಿಗೆ ಪ್ಲೇಟಿಂಗ್ ನೋಡ್ರಿ ಇದು ಹಾಕೋಂಗೆ ಸ್ವಲ್ಪ ಟೊಮೆಟೊ ಸಾಂಬಾರನ್ನು ಸೈಡಿಗೆ ಹಾಕೀನಿ. ಚಟ್ನಿನೂ ಡ್ರೈ ಅದು ಅನ್ನಿಸ್ಬಾರ್ದಲ್ಲ ಅಂತ ಹೇಳಿಬಿಟ್ಟು ಆಕಿಗೆ ಏನು ಇಷ್ಟ ಅದನ್ನು ಹಚ್ಕೊಂಡು ತಿಂತಾಳಂತ ಹೇಳಿ. ಮತ್ತು ಆಕಿ ಆದಮೇಲೆ ನಾನು ಕೂಡ ಟಿಫನ್ ಮಾಡ್ಕೊಳ್ತೀನಿ ಸ್ನೇಹಿತರೆ.
ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೋಡಿದ್ರಲ್ಲ, ಸ್ವಲ್ಪ ಇಡ್ಲಿ ಬ್ಯಾಟರ್ ಇತ್ತು, ಹೀಗಾಗಿ ಇಡ್ಲಿ ಮಾಡಿದೆ ಇವತ್ತು ಟಿಫನಿಗೆ. ಬಟ್ ಕೊಬ್ಬರಿ ಇರಲಿಲ್ಲ, ಹಸಿ ಕೊಬ್ಬರಿ. ಮತ್ತು ಚಟ್ನಿ ಏನು ಮಾಡೋದಪ್ಪ ಅಂಥೇಳಿ ಕೆಂಪು ಚಟ್ನಿ ತುಂಬ ಚೆನ್ನಾಗಿ ಆಗ್ತೈತಿ. ದೋಸೆ ಜೊತೆ ಮಾಡಿದ್ದೆ ನಾನು ಸಾಕಷ್ಟು ಸರಿ, ಇಡ್ಲಿ ಜೊತೆ ಒಮ್ಮೆ ಟ್ರೈ ಮಾಡಿರಲಿಲ್ಲ. ಇವತ್ತು ಮಾಡ್ತಾಯಿದ್ದೆ ಹೆಂಗೂ ಅಂಥೇಳಿ ನಿಮ್ಮ ಜೊತೆ ರೆಸಿಪಿನೂ ಶೇರ್ ಮಾಡಿಕೊಂಡೆ. ನೀವು ಕೂಡ ಟ್ರೈ ಮಾಡಿರಿ, ಸಖತ್ ಕಾಂಬಿನೇಷನ್ ಇತ್ತು, ಚೆನ್ನಾಗಿತ್ತು. ಮತ್ತು ನಾನು ಕೂಡ ಟಿಫನ್ ಮಾಡಿದೆ, ಕಾವೇರಿ ಮಾಡಿ ಟಿಫನ್ ಮಾಡಿ ಆಕಿ ಹೋದ್ಲ, ನಾನು ಕೂಡ ಟಿಫನ್ ಮಾಡಿಕೊಂಡೆ. ಚಾನು ಕುಡ್ದೆ ಒಂದು ಸ್ವಲ್ಪ ಫೋನ್ ಚೆಕ್ ಮಾಡಿದೆ. ಎರಡೂ ಫೋನ್ ಅಂತ ಹೇಳ್ಬೋದು, ಒಂದು ಬಿಸ್ನೆಸ್ಸದ್ದು ಐತಿ, ಒಂದು ಇದು ಪರ್ಸ್ನಲ್ ಐತಿ. ಸೊ ಎರಡು ಕೂಡ ವಾಟ್ಸಪ್ ಆಗಿರ್ಬೋದು ಮತ್ತು ನಮ್ಮದು YT ಸ್ಟುಡಿಯೋ ಆಗಿರ್ಬೋದು. ಅದು ಸ್ವಲ್ಪ ಬೆಳಗ್ಗೆ ಎದ್ದ ತಕ್ಷಣ ನಮ್ಮದು ರುಟೀನ್ ಅದು, ಅದನ್ನೊಂಚೂರು ಮಾಡಿಕೊಂಡೆ, ಚೆಕ್ಔಟ್ ಮಾಡಿಕೊಂಡೆ. ಈಗ ಮತ್ತೆ ಅಡುಗೆ ಮನೆಗೆ ಬಂದೇನಿ, ಸ್ವಚ್ಛ ಮಾಡ್ಕೊಳ್ತೀನಿ. ಎಲ್ಲ ಮಾಡೇನಲ್ಲ ಈಗ. ಸೊ ಹೀಗಾಗಿ ಟಿಫನ್ ಮಾಡಿದ್ದೆಲ್ಲ ಬಾಂಡೆ ಅದಾವೆ, ಅವಿಷ್ಟು ಬಾಂಡೆ ತೊಳ್ಕೊಂಡು ಎಲ್ಲ ಅಡುಗೆ ಮನೆ ಸ್ವಚ್ಛ ಮಾಡಿಕೊಂಡು ಹೇಳಿದ ಹಾಗೆ ಕೆಲವೊಂದಿಷ್ಟು ಮಿಕ್ಸಿ ಕೆಲಸ ಐತಿ, ಅದನ್ನು ಮಾಡ್ಕೊಂಡ್ರೆ ಆಯ್ತು ಅಂತ. ಮತ್ತು ಕರೆಂಟ್ ಹೋದ್ರೆ ಅದು ಆಗಂಗಿಲ್ಲ. ಅದನ್ನೆಲ್ಲ ಮಾಡ್ಕೊಂಡೆ ಅಂದ್ರೆ ನಾಳೆ ದಿವಸ ಮತ್ತು ಬೇರೆ ಏನಾದರೂ ಮಾಡ್ಕೋಬಹುದು ತಯಾರಿ. ಅದಕ್ಕೋಸ್ಕರ ಮತ್ತು ಇನ್ನೂ ಹಬ್ಬದ ಕ್ಲೀನಿಂಗ್ ಆಗಿಲ್ಲ ನಮ್ಮದು. ಇದು ದೊಡ್ಡ ಹಬ್ಬ ನಮ್ಮದು ದೀಪಾವಳಿ. ಸೊ ಹೀಗಾಗಿ ಫುಲ್ ಅಂದ್ರೆ ಫುಲ್ ಡೀಪ್ ಕ್ಲೀನ್ ಆಗಬೇಕು. ನೋಡೋಣ, ಸಂಡೇ ಮಾಡ್ಕೋಬೇಕು ಅಂದ್ಕೊಂಡೇವಿ. ಮಕ್ಳಿಗೂ ರಜೆ ಇರ್ತೈತಿ, ಅವರು ಒಂಚೂರು ಹೆಲ್ಪ್ ಮಾಡ್ತಾರೆ. ಸೊ ಸಂಡೇನ ಮಾಡ್ಕೊಂಡ್ರೆ ಆಯ್ತು ಅಂದ್ಕೊಂಡೇವಿ ಸ್ನೇಹಿತರೆ. ಮತ್ತು ಸಂಡೇ ಮಾಡಿದ್ರೆ ಮಾಡೋದು ನಾನು, ಇಲ್ಲಾಂದ್ರೆ ಆಗಂಗೇನೇ ಇಲ್ಲ, ಯಾಕಂದ್ರೆ ಆರ್ಡರ್ಸ್ ಅದಾವೆ. ಅದರ ನಂತರ ಕಂಟಿನ್ಯೂ ಮಾಡೋದಾಗ್ತೈತಿ. ಅಡುಗೆ ಮನೆ ಅಂತೂ ಮೊನ್ನೆನ ಮಾಡೇವಿ, ಆದರೂ ಕೂಡ ಮಾಡಬೇಕಾ. ನಿಮ್ಗೆ ಗೊತ್ತನೇ ಐತಿ, ಶ್ರಾವಣದಾಗ ಮಾಡಿಕೊಂಡೆ ನಾನು. ಕಾವೇರಿ ಎಲ್ಲ ತೆಗೆದು ಎಲ್ಲ ಸ್ವಚ್ಛ ಮಾಡಿದ್ಲು. ಬಟ್ ಇದು ಹಬ್ಬ ನಮ್ಮದು ದೊಡ್ಡ ಹಬ್ಬ ಆದ್ದರಿಂದ ಇದನ್ನು ಕೂಡ ಡೀಪ್ ಕ್ಲೀನ್ ಮಾಡ್ಕೊಳ್ಳಬೇಕು. ಸೊ ನೋಡೋಣ ಅಂತ ಏನೇನು ಆಗ್ತಿತ್ತು ಅಂಥೇಳಿ. ಸರಿ, ಮೊದಲು ಇವಷ್ಟು ಬಾಂಡೆ ತೊಳ್ಕೊಂಡ್ಬಿಡ್ತೇನೆ, ನಂತರದಲ್ಲಿ ಮತ್ತೆ ಸಿಗ್ತೀನಿ ನನ್ನ ಸ್ನೇಹಿತರೆ. ನೋಡ್ತಾ ಇದ್ರಲ್ಲ, ಚಟ್ನಿ ಮಾಡಿದ್ದ ಮಿಕ್ಸಿ ಜಾರು, ಹಾಗೆ ಈಗ ನಾಷ್ಟ ಮಾಡಿದ ಪ್ಲೇಟ್ಸು ಮತ್ತು ಇಡ್ಲಿದು ಪಾತ್ರೆ ಎಲ್ಲನೂ ಇದಾವೆ. ಇವಿಷ್ಟ ಇದಾವೆ, ಇವಿಷ್ಟು ತೊಳ್ಕೊಂಬಿಡ್ತೀನಿ, ಇಲ್ಲಾಂದ್ರೆ ಸಮಾಧಾನ ಆಗಂಗಿಲ್ಲ ಅದು. ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿಕೊಂಡೆ ನೋಡ್ರಿ. ನನಗೆ ಮಿಕ್ಸಿ ಮಾಡೋಕ್ಕೆ ಕಟ್ಟಿ ಖಾಲಿ ಬೇಕಾಗಿತ್ತು, ಹೀಗಾಗಿ ಎಲ್ಲ ಅಡುಗೆದು ಈ ಕಡೆ ಇಟ್ಟೆ. ಈ ಸೈಡ್ ಅನ್ನ ಸಾಂಬಾರು ಪಲ್ಯ ಐತಿ, ಒಂದೆರಡು ಚಪಾತಿ ಅದಾವೆ. ಸೊ ಮಧ್ಯಾಹ್ನ ಊಟಕ್ಕೆ ಏನೋ ಪ್ರಾಬ್ಲಮ್ ಇಲ್ಲ, ಅಡುಗೆದೇನು ಟೆನ್ಷನ್ ಇಲ್ಲ, ಮುಗೀತು ಅಡುಗೆದು. ಈಗ ನೋಡ್ರಿ, ಇಷ್ಟೆಲ್ಲ ಕ್ಲೀನ್ ಮಾಡಿರಾಗಂದ್ರೆ ಕರೆಂಟ್ ಹೋಗೈತಿ. ಕರೆಂಟ್ ಬಂದಾದ ನಂತರ ಎಲ್ಲ ರೆಡಿ ಮಾಡ್ಕೊಳ್ತೀನಿ ಸ್ನೇಹಿತರೆ. ಕರೆಂಟ್ ಹೋಗಿತ್ತಂತ ಹೇಳಿದೆ, ಮತ್ತು ಸ್ವಲ್ಪ ಹೊತ್ತಿಗೆ 1 ತಾಸು 1.5 ತಾಸು ಬಿಟ್ಟು ಕರೆಂಟ್ ಬಂತ್ರಿ. ಬಂದಾದ ನಂತರ ಮತ್ತು ವಿಡಿಯೋ ಗೋಜಿಗೆ ಹೋಗಲಿಲ್ಲ, ಫಟಾಫಟ ಅಂತ ಹೇಳಿದ್ನೆಲ್ಲ ಮಾಡ್ಕೊಂಬಿಟ್ಟೆ ನಾನು. ಎಲ್ಲ ಮುಗಿದಾದ ನಂತರ ಶೇರ್ ಮಾಡಾಕತ್ತೀನಿ. ಇದು ಫುಲ್ಲಿ ಪುಟಾಣಿ ಹಿಟ್ಟು ರೀ. ಈ ಪುಟಾಣಿ ಹಿಟ್ಟು ಏನಪ್ಪ ಅಂದ್ರೆ ಚಕ್ಲಿಗಾಗಿರ್ಬೋದು ಮತ್ತು ಕರ್ಚಿಕಾಯ್ದು ಏನು ಹೂರ್ಣ ಇರ್ತೈತೆ ಅದನ್ನು ಮಾಡೋಕ್ಕಾಗಿರ್ಬೋದು ಬೇಕಾಗ್ತೈತೆ ನನಗೆ. ಅದಕ್ಕೋಸ್ಕರ ನೋಡ್ರಿ ಇಷ್ಟೊಂದು ನಾನು ಪುಟಾಣಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡೆ. ಯಾಕಂದ್ರೆ ಮಾಡೋ ಟೈಮ್ನಾಗ ಕರೆಂಟ್ ಗೊತ್ತಿರಂಗಿಲ್ಲ, ಒಮ್ಮೆ ಬರ್ತೈತಿ, ಒಮ್ಮೆ ಇರ್ತೈತಿ, ಒಮ್ಮೆ ಇರಂಗಿಲ್ಲ. ಮತ್ತು ಈ ರೀತಿ ಮಾಡಿಟ್ರೆ ಮತ್ತು ಈಸಿನೂ ಆಗ್ತೈತೆ ನನಗೆ. ಅದಕ್ಕೋಸ್ಕರ ಇದಿಷ್ಟು ಪುಟಾಣಿನ ನಾನು ಮಿಕ್ಸಿ ಮಾಡಿ ಇಟ್ಕೊಂಡೆ, ಪುಟಾಣಿ ಹಿಟ್ಟು. ಇದೆರಡು ಅಂತೂ ನಿಪ್ಪಟ್ಟಿಗೆ ನಿಮ್ಗೆ ಗೊತ್ತನೇ ಐತಿ. ಮೊದಲಿಗೆ ಶೇಂಗಾ ಹುರಿದೆ, ಶೇಂಗಾ ಹುರಿದು ಶೇಂಗಾ ಆರಕ್ಕಿಟ್ಟೆ. ಆಮೇಲೆ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊರಾಗ ಶೇಂಗಾ ಆರಿತು. ನಂತರದಲ್ಲಿ ಇದೆಲ್ಲ ಸಿಪ್ಪೆ ಬಿಡಿಸಿ ಆ ನಂತರ ಶೇಂಗಾನ ಈ ರೀತಿ ತರಿಯಾಗಿ ಮಾಡಿಟ್ಕೋಬೇಕ್ರಿ. ಇದನ್ನು ನಿಪ್ಪಟ್ಟು ಮಾಡೋಕ್ಕೆ ಬೇಕಾಗ್ತೈತೆ ನನಗೆ. ಸೊ ಇದನ್ನು ಕೂಡ ರೆಡಿ ಇಟ್ಕೊಂಡೆ ನೋಡ್ರಿ ನಾನು. ಹಾಗೆ ಸೇಮ್ ಪುಟಾಣಿ ಕೂಡ ಇದನ್ನು ಕೂಡ ತರಿಯಾಗಿನ ನಾವು ಈ ರೀತಿ ಒಂದೊಂದು ಕಾಳು ಇರಬೇಕಾಗ್ತೈತಿ, ಈ ರೀತಿನ ಮಾಡಿಟ್ಕೋಬೇಕಾಗ್ತೈತಿ. ಇದು ಕೂಡ ನನಗೆ ನಿಪ್ಪಟ್ಟಿಗೆನ ಯೂಸ್ ಆಗ್ತೈತಿ. ಮತ್ತು ಇಷ್ಟು ಮಾಡಿ ಆದ ನಂತರ ಉತ್ತತ್ತಿದ ಬೀಜ ತೆಗೆದಿಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ನಾವು ಉತ್ತತ್ತಿದ ಅಂದರೆ ಡ್ರೈ ಖರ್ಜೂರ ಅದರದನ್ನು ಕೂಡ ಪೌಡ್ರ್ ಮಾಡಿ ಇಟ್ಕೊಂಡೆ. ಯಾಕಂದ್ರೆ ಅಂಟೆ ಉಂಡೆದು ಆರ್ಡ್ರ್ ಐತಿ. ಸೊ ಅಂಟೆ ಉಂಡೆನೂ ಮಾಡಬೇಕಾಗ್ತೈತಿ, ಅಂದ್ರೆ ಡ್ರೈ ಫ್ರೂಟ್ಸ್ ಲಡ್ಡುನೂ ಮಾಡಬೇಕಾಗ್ತೈತಿ ನಾನು. ಅದಕ್ಕೋಸ್ಕರ ಈ ಪೌಡ್ರ್ ಬೇಕೇ ಬೇಕು ನನಗೆ, ಡ್ರೈ ಖರ್ಜೂರದ್ದು. ಅದಕ್ಕೋಸ್ಕರ ಇದನ್ನು ಮಾಡಿ ಇಟ್ಕೊಂಡೆ. ಸೊ ಇದಿಷ್ಟು ಮಿಕ್ಸಿ ಕೆಲಸದ ಜೊತೆಗೆ ಒಂದಿಷ್ಟು ತರಕಾರಿ ಇತ್ತು, ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ಮಾಡಿ ಊಟ ಮಾಡಿಕೊಂಡು ಮತ್ತು ಇದ್ದಷ್ಟೆಲ್ಲ ಪಾತ್ರೆ ತೊಳೆದೆ. ಟೈಮ್ ನೋಡ್ರಿ 4 ಗಂಟೆ ಆಯಿತು ಇಷ್ಟು ಮಾಡೋದ್ರೊಳಗೆ. ಅಂದ್ರೆ